ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ತಿಂಗಳು ಅಂದರೆ ಡಿಸೆಂಬರ್ 16ನೇ ತಾರೀಕಿನಿಂದ ಧನುರ್ಮಾಸ ಪ್ರಾರಂಭ ಆಗ್ತಾ ಇದೆ. ನೀವು ಯಾವುದೇ ಒಂದು ಸಮಸ್ಯೆಗಳಿಂದ ಅಥವಾ ನಾನಾ ಕಾರಣಗಳಿಂದ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಅರಳಿ ವೃಕ್ಷಕ್ಕೆ ಹಾಗೆ ಎಳ್ಳು ಬತ್ತಿಯನ್ನು ಹಚ್ಚೋದಕ್ಕೆ ನಮಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಾವು ಮನೆಯಲ್ಲೇ ಮಾಡ್ಕೊಳ್ಬೋದಾ ಅನ್ನೋಂಥವರು ಯಾವ ರೀತಿಯಾಗಿ ನೀವು ಸರಳವಾಗಿ ಮನೆಯಲ್ಲೇ ಈ ಧನುರ್ಮಾಸ ಪೂಜೆಯನ್ನು ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನಾವು ಮನೆಯಲ್ಲೂ ಕೂಡ ಪೂಜೆ ಮಾಡಿ ಅರಳಿ ವೃಕ್ಷಕ್ಕೂ ಕೂಡ ಆ ನಂತರದಲ್ಲಿ ಹೋಗಿ ಪೂಜೆ ಮಾಡ್ತೀನಿ ಅನ್ನೋಂಥವರು ಕೂಡ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಿಮಗೆ ಮೊದಲಿಗೆ ಈ ಧನುರ್ಮಾಸ ಪೂಜೆಯನ್ನು ನೀವು ಸೂರ್ಯೋದಯಕ್ಕೆ ಮುಂಚೆನೇ ಮನೆಯಲ್ಲಿ ಮಾಡ್ಕೋಬೇಕಾಗತ್ತೆ. ಆದ್ದರಿಂದ ನೀವು ಕನಿಷ್ಠ ಪಕ್ಷ 4 ಗಂಟೆಗೆ ನೀವು ಬೆಳಗ್ಗೆ ಎದ್ದೇಳಬೇಕಾಗತ್ತೆ. ನಿಮ್ಮ ಒಂದು ಆರೋಗ್ಯದ ಸಮಸ್ಯೆಗಳನ್ನು ನೋಡಿಕೊಂಡು ನೀವು ಇದನ್ನು ಸಂಕಲ್ಪ ಮಾಡ್ಕೋಬೇಕಾಗತ್ತೆ. ಇನ್ನು ಎಷ್ಟು ದಿವಸ ಪೂಜೆ ಮಾಡಬೇಕಂತ ಹೇಳಿದ್ರೆ ಕಡಿಮೆ ಅಂದರೂ 9 ದಿವಸ ಪೂಜೆಯನ್ನು ಮಾಡಬೇಕಾಗತ್ತೆ. ಈಗ ನೀವು ಎಳ್ಳುಬತ್ತಿಯನ್ನು ಹಚ್ತೀನಿ ಅಂದರೂ ಕೂಡ 9 ದಿವಸ ಹಚ್ಚಬೇಕಾಗತ್ತೆ. ಅರಳಿ ವೃಕ್ಷಕ್ಕೆ ನಾವು ಪೂಜೆಯನ್ನು ಮಾಡ್ತೀವಿ ಅಂದರೂ ಕೂಡ 9 ದಿವಸ. ಅದಕ್ಕಿಂತ ಹೆಚ್ಚು ಕೆಲವರು ಇಡೀ ಮಾಸ ಪೂರ್ತಿ ಮಾಡ್ತಾರೆ. ಅದು ನಿಮಗೆ ಶಕ್ತಿ ಇದ್ದರೆ ನೀವು ಆ ರೀತಿ ಕೂಡ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ 9 ದಿವಸ, 11 ದಿವಸ, 21 ದಿವಸ ಈ ರೀತಿಯೆಲ್ಲ ನೀವು ಪೂಜೆಯನ್ನು ಮಾಡ್ಬೋದು. ಅಂದರೆ ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು. ಇನ್ನು ಧನುರ್ಮಾಸದಲ್ಲಿ ತಣ್ಣೀರಿನ ಸ್ನಾನ ಮಾಡೋದು ತುಂಬ ಒಳ್ಳೆಯದು ಅಂತ ಹಿಂದಿನಿಂದ ಹೇಳ್ಕೊಂಡು ಬಂದಿದ್ದಾರೆ. ಆದರೆ ಈಗಿನ ಒಂದು ಆರೋಗ್ಯದ ಸ್ಥಿತಿಗಳಿರ್ಬೋದು, ಬಹಳಷ್ಟು ಜನಕ್ಕೆ ಅಷ್ಟು ಕೊರೆಯುವಂಥ ತಣ್ಣೀರಿನಲ್ಲಿ ಸ್ನಾನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥವರು ಸ್ವಲ್ಪ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನವನ್ನು ಮಾಡ್ಕೊಳ್ಬೋದು. ಇನ್ನು ಪ್ರತಿ ದಿವಸ ತಲೆಗೆ ಸ್ನಾನ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ. ಆದರೆ ನಿಮಗೆ ಏನಾದರೂ ಕೆಲವು ಸಮಸ್ಯೆಗಳಿತ್ತು, ಪ್ರತಿ ದಿವಸ ನನಗೆ ಮಾಡೋದಕ್ಕೆ ಆಗಲ್ಲ, ಶೀತ ಪ್ರಕೃತಿ ಇರೋವಂಥವ್ರಿಗೆ ಪ್ರತಿ ದಿವಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಂಥವರು ಬೇಕಿದ್ದರೆ ನಿಮ್ಮ ಅನುಕೂಲವನ್ನು ನೋಡಿಕೊಂಡು ನೀವು ಮಾಡ್ಕೊಳ್ಬೋದು. ಮಧ್ಯದಲ್ಲಿ ಒಂದೊಂದು ದಿವಸ ನೀವು ಮೈ ಸ್ನಾನ ಮಾಡಿಕೊಂಡು ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಇನ್ನು ಪೂಜೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮೊದಲನೇ ದಿವಸ ನೀವು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಅಂದರೆ ನೀವು ಎಷ್ಟು ದಿವಸ ಈ ಒಂದು ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ, 9 ದಿವಸ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅಥವಾ ಇಡೀ ಮಾಸ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅಥವಾ 11 ದಿವಸ, 21 ದಿವಸ, ಈ ರೀತಿ ನೀವು ಎಷ್ಟು ಅಂದ್ಕೊಂಡಿರ್ತೀರೋ ಅಷ್ಟು ದಿವಸ ನಾನು ಈ ಪೂಜೆಯನ್ನು ಮಾಡ್ತೀನಿ ಅಂತ ನೀವು ಸಂಕಲ್ಪ ಮಾಡ್ಕೋಬೇಕು. ಅದೇ ರೀತಿ ಪೂಜೆಯನ್ನು ಮಾಡಿ ಮುಗಿಯೋವರೆಗೂ ಕೂಡ ನನಗೆ ಮಧ್ಯದಲ್ಲಿ ಯಾವುದೇ ಒಂದು ಅಡೆತಡೆಗಳಾಗಲಿ, ಯಾವುದೇ ಒಂದು ಸಮಸ್ಯೆಗಳಾಗಲಿ ಬರದೇ ಇರೋ ಹಾಗೆ ನೋಡ್ಕೊ ಅಂತ ಮೊದಲೇ ನೀವು ದೇವರಲ್ಲಿ ಕೇಳಿಕೊಂಡು ಸಂಕಲ್ಪ ಮಾಡ್ಕೋಬೇಕು. ಇನ್ನು ಮಹಿಳೆಯರಾದರೆ ನಿಮ್ಮ ಮುಟ್ಟಿನ ಸಮಸ್ಯೆಯನ್ನು ನೀವು ನೋಡಿಕೊಂಡು ಇದನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಇಲ್ಲದಿದ್ದರೆ ಆ ಮುಟ್ಟಿನ ಸಮಸ್ಯೆ ಎಲ್ಲ ಮುಗಿದ ನಂತರ ನೀವು ಈ ಒಂದು ಪೂಜೆಯನ್ನು ಪ್ರಾರಂಭ ಮಾಡ್ಬೋದು. ಆಗ ನಿಮಗೆ ಯಾವುದೇ ಒಂದು ಟೆನ್ಷನ್ ಇಲ್ಲದೆ ನೀವು ನಿರಾತಂಕವಾಗಿ ಅಷ್ಟೂ ದಿವಸ ನೀವು ಈ ಒಂದು ಪೂಜೆಯನ್ನು ಮಾಡ್ಕೊಳ್ಬೋದು. ಇನ್ನು ಪೂಜಾ ವಿಧಾನ ಅಂತ ಬಂದರೆ ಇದು ತುಂಬ ಕಷ್ಟ ಏನೂ ಇಲ್ಲ. ಪ್ರತಿ ದಿವಸ ನೀವು ಮನೆಯಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡ್ತೀರೋ ಅದೇ ರೀತಿ ಪೂಜೆಯನ್ನು ಮಾಡುವಂಥದ್ದು. ಇನ್ನು ಈ ಮಾಸದಲ್ಲಿ ವಿಷ್ಣು, ತುಳಸಿ, ಮಹಾಲಕ್ಷ್ಮಿ ಹಾಗೆ ಶಿವನ ಆರಾಧನೆಯನ್ನು ಹೆಚ್ಚಾಗಿ ಮಾಡಲಾಗತ್ತೆ. ನೀವು ಲಕ್ಷ್ಮೀನಾರಾಯಣನ ಅನುಗ್ರಹಕ್ಕಾಗಿ ಹಾಗೆ ಸಾಕ್ಷಾತ್ ಶಿವನ ಅನುಗ್ರಹಕ್ಕಾಗಿ ಈ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀನಿ ಅಂತ ನೀವು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ. ಬ್ರಹ್ಮ, ವಿಷ್ಣು, ಮಹೇಶ್ವರರು ಈ ಒಂದು ಧನುರ್ಮಾಸದಲ್ಲಿ ಅವರ ಶಕ್ತಿ ಏನಿರುತ್ತೆ, ಆ ದೈವ ಶಕ್ತಿ ಅನ್ನೋದು ಹೆಚ್ಚಾಗಿರೋದ್ರಿಂದ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನು ಮಾಡಿ ನಮ್ಮ ಕೋರಿಕೆಗಳನ್ನು ಕೇಳಿಕೊಂಡು ನಾವು ಪೂಜೆಯನ್ನು ಮಾಡೋದ್ರಿಂದ ಅದೆಲ್ಲವೂ ಕೂಡ ಈಡೇರುತ್ತೆ. ಆ ಬ್ರಹ್ಮ, ವಿಷ್ಣು, ಮಹೇಶ್ವರರು ನಮ್ಮ ಕೋರಿಕೆಯನ್ನು ಕೇಳಿಸ್ಕೊಳ್ತಾರೆ ಅನ್ನೋ ಒಂದು ಪೌರಾಣಿಕ ನಂಬಿಕೆ ಇದೆ. ಆದ್ದರಿಂದನೇ ಈ ಧನುರ್ಮಾಸದಲ್ಲಿ ಬಹಳ ವಿಶೇಷವಾಗಿ ಈ ಒಂದು ಪೂಜೆಗಳನ್ನು ಮಾಡಲಾಗುತ್ತೆ. ಈ ಧನುರ್ಮಾಸಕ್ಕೆ ಹೆಚ್ಚಿನ ಮಹತ್ವ ಅನ್ನೋದು ಇದೆ. ಈ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಲಾಗೋದಿಲ್ಲ, ಆದರೆ ಈ ಮಾಸ ಇಡೀ ದೇವರ ಒಂದು ಸ್ಮರಣೆಗೆ, ಪೂಜೆಗೆ ಮೀಸಲಾಗಿರುವಂಥ ಒಂದು ಮಾಸ. ಇನ್ನು ನೀವು ಪೂಜೆಯನ್ನು ಯಾವ ರೀತಿ ಮಾಡಬೇಕಂತ ಹೇಳಿದ್ರೆ, ಬೆಳಗ್ಗೆ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ನೀವು ತಲೆಗೆ ಸ್ನಾನವನ್ನು ಮಾಡಿಕೊಂಡು ಸರಳವಾಗಿ ಹೂಗಳಿಂದ ಅಲಂಕಾರ ಮಾಡಬೇಕು. ಈಗ ನೀವು ವಿಷ್ಣು, ಶ್ರೀಕೃಷ್ಣ, ಮಹಾಲಕ್ಷ್ಮಿ ಇವ್ರದ್ದೆಲ್ಲ ಫೋಟೋವನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ವಿಷ್ಣುವಿಗೆ ಸಾಧ್ಯ ಆದರೆ ತುಳಸಿಯನ್ನು ಪೂಜೆಯನ್ನು ಮಾಡೋವಂಥದ್ದು. ಇನ್ನು
ಶಿವನ ಪೂಜೆಗೆ ನೀವು ಸಾಧ್ಯವಾದರೆ ಬಿಲ್ವಪತ್ರೆ ಏನಾದರೂ ಸಿಕ್ಕಿದ್ರೆ ಅದನ್ನು ಅರ್ಪಿಸಿ ನೀವು ಪೂಜೆ ಮಾಡೋದು ಅತ್ಯಂತ ಶುಭ. ಇನ್ನು ನಿಮಗೆ ಯಾವ ಹೂಗಳು ಲಭ್ಯ ಇರುತ್ತೋ ಆ ಹೂಗಳನ್ನೇ ನೀವು ಅತಿ ಹೆಚ್ಚು ಅಲಂಕಾರವನ್ನು ಮಾಡಬೇಕು ಅಂತ ಏನೂ ಇಲ್ಲ. ನೀವು ಪ್ರತಿ ದಿವಸ ಮಾಡೋದ್ರಿಂದ ನಿಮಗೆ ಲಭ್ಯ ಇರುವಂಥ ಹೂಗಳಿಂದ ಅಲಂಕಾರ ಮಾಡಿ. ಆದರೆ ತಪ್ಪದೆ ಪ್ರತಿ ದಿವಸ 2 ತುಪ್ಪದ ದೀಪಗಳನ್ನು ಹಚ್ಚಿ ಪೂಜೆಯನ್ನು ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಶ್ರೇಷ್ಠ. ಸಾಧ್ಯ ಆದರೆ 2 ತುಪ್ಪದ ಬತ್ತಿಗಳನ್ನಾದರೂ ಹಚ್ಚಿಬಿಟ್ಟು ನೀವು ಆ ಒಂದು ಚಿಕ್ಕ ಚಿಕ್ಕ ದೀಪದಲ್ಲಾದರೂ ನೀವು ಹಚ್ಚಿಬಿಟ್ಟು ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಇನ್ನು ನೈವೇದ್ಯ ಅಂತ ಬಂದಾಗ ಈ ಮಾಸದಲ್ಲಿ ಪೊಂಗಲನ್ನು ಮಾಡೋದು ಬಹಳನೇ ವಿಶೇಷ. ನಿಮಗೆ ಸಾಧ್ಯ ಆದರೆ ಪ್ರತಿ ದಿವಸ ಸಿಹಿ ಪೊಂಗಲನ್ನು ಮಾಡಿ, ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಂತ ಏನೂ ಇಲ್ಲ, ಕಡಿಮೆ ಪ್ರಮಾಣದಲ್ಲೇ ಮಾಡಿ ಇಡ್ಬೋದು. ಇನ್ನು ಕೆಲವರು ಏನಂದರೆ ಹುಗ್ಗಿ ಅಂತ ಮಾಡ್ತಾರೆ ಹೆಸರು ಬೇಳೆಯನ್ನು ಉಪಯೋಗಿಸಿ, ಅದನ್ನು ಕೂಡ ನೀವು ಮಾಡಿಬಿಟ್ಟು ಇಡ್ಬೋದು. ಇದನ್ನು ಮಾಡೋದು ತುಂಬಾ ಒಳ್ಳೆಯದು. ನಿಮಗೆ ಪ್ರತಿ ದಿವಸ ನಮಗೆ ಅಷ್ಟು ಬೆಳಗ್ಗೆ ಎದ್ದು ನಮಗದೆಲ್ಲ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ ಕಡೆ ಪಕ್ಷ 1 ಲೋಟ ನೀರು ಹಾಗೆ 1 ಲೋಟ ಹಾಲನ್ನಾದರೂ ನೀವು ಅರ್ಪಿಸಿ ಪೂಜೆಯನ್ನು ಮಾಡ್ಬೋದು. ನಿಮಗೆ ಏನೂ ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಬೆಲ್ಲದ ತುಂಡು ಅದನ್ನಾದರೂ ಇಟ್ಬಿಟ್ಟು ನೀವು ಮಾಡ್ಬೋದು. ಅಥವಾ ಸ್ವಲ್ಪ ಸಕ್ಕರೆ ಹಾಗೆ ಕಡಲೆ, ಈ ರೀತಿ ನಿಮಗೆ ಏನು ಸಾಧ್ಯ ಆಗುತ್ತೋ ಅದನ್ನು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಇಟ್ಬಿಟ್ಟು ನೀವು ಪೂಜೆಯನ್ನು ಮಾಡ್ಬೋದು. ಎಂದಿನಂತೆ ನೀವು ಗಣಪತಿ ಪೂಜೆಯನ್ನು ಮಾಡಿಕೊಂಡು ನೀವು ಮೊದಲಿಗೆ ಸಂಕಲ್ಪವನ್ನು ಮಾಡಿ ಮಹಾವಿಷ್ಣು ಹಾಗೆ ಮಹಾಲಕ್ಷ್ಮಿ, ತುಳಸಿ ಹಾಗೆ ಶಿವನ ಅನುಗ್ರಹಕ್ಕಾಗಿ, ಕುಟುಂಬದ ಒಳಿತಿಗಾಗಿ ಈ ಒಂದು ಪೂಜೆಯನ್ನು ಮಾಡ್ತಾಯಿದ್ದೀನಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ದೀಪ ಧೂಪವನ್ನು ಮಾಡಿ ನೈವೇದ್ಯವನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿದ್ರೆ ಸಾಕಾಗುತ್ತೆ. ಪೂಜೆಗೆ ಸಾಧ್ಯ ಆದರೆ ಯಾವುದಾದ್ರೂ ನಿಮಗೆ ಯಾವುದು ಸಾಧ್ಯನೋ ಆ ಹಣ್ಣನ್ನು ಇಟ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಬೋದು. ಅದು ಸಾಧ್ಯ ಆಗಲಿಲ್ಲ, ಅಷ್ಟು ಬೆಳಗ್ಗೆ ನಮಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಏನು ನೈವೇದ್ಯಕ್ಕೆ ಸಿಗುತ್ತೋ ಅದನ್ನೇ ಇಟ್ಕೊಂಡು ನೀವು ಸರಳವಾಗಿ ಪೂಜೆಯನ್ನು ಮಾಡ್ಕೊಳ್ಬೋದು. ಇನ್ನು ಇದರ ಜೊತೆಗೆ ನೀವು ವಿಷ್ಣು ಅಷ್ಟೋತ್ತರ, ಮಹಾಲಕ್ಷ್ಮಿಯ ಅಷ್ಟೋತ್ತರ ಅಥವಾ ವಿಷ್ಣು ಸಹಸ್ರನಾಮ, ಸಾಧ್ಯವಾದರೆ ಈ ವಿಷ್ಣು ಶಿವ ಅಷ್ಟೋತ್ತರ, ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂಥ ಯಾವ ಸ್ತೋತ್ರಗಳು ನಿಮಗೆ ಬರುತ್ತೋ ಅದನ್ನು ನೀವು ಪಠಿಸಿಬಿಟ್ಟು ಪೂಜೆಯನ್ನು ಮಾಡ್ಬೋದು. ಇನ್ನು ವಿಷ್ಣು ಸಹಸ್ರನಾಮ ಅಷ್ಟು ಬೆಳಗ್ಗೆ ಅಷ್ಟು ದೊಡ್ಡದಾಗಿ ನಿಮಗೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನೀವು ಅದನ್ನು ಟಿ ವಿನಲ್ಲೋ ಅಥವಾ ಮೊಬೈಲ್ನಲ್ಲೋ ಪ್ಲೇ ಮಾಡಿ ಬಿಟ್ಬಿಟ್ಟು ಅದನ್ನು ಕೇಳಿಕೊಂಡು ನೀವು ಪೂಜೆಯನ್ನು ಮಾಡ್ಬೋದು. ಕೆಲವರಿಗೆ ಓದಲಿಕ್ಕೆ ಬರೋದಿಲ್ಲ ಅಂಥವರು ಈ ರೀತಿ ಅದನ್ನು ಮೊಬೈಲ್ ಅಥವಾ ಟಿ ವಿನಲ್ಲಿ ಹಾಕಿಬಿಟ್ಟು ಕೂಡ ಕೇಳ್ಕೊಳ್ತಾ ಪೂಜೆಯನ್ನು ಮಾಡ್ಬೋದು. ಇನ್ನು ಈ ಧನುರ್ಮಾಸ ಪೂಜೆಯನ್ನು ಇವರೇ ಮಾಡಬೇಕು ಅವರೇ ಮಾಡಬೇಕು ಅಂತೆಲ್ಲ ಏನೂ ಇಲ್ಲ. ನೀವು ಗಂಡಸರಾಗಿರ್ಬೋದು, ಹೆಂಗಸರಾಗಿರ್ಬೋದು, ಅಥವಾ ಮಕ್ಕಳಾಗಿರ್ಬೋದು, ಗರ್ಭಿಣಿಯರಾಗಿರ್ಬೋದು, ಯಾರು ಬೇಕಾದರೂ ಈ ಒಂದು ಪೂಜೆಯನ್ನು ಮಾಡ್ಬೋದು. ಯಾವುದೇ ಭಯಪಡೋಂಥ ಅಗತ್ಯ ಇಲ್ಲ. ನಿಮಗೆ ಶಕ್ತಿ ಇದ್ದರೆ ಯಾರು ಬೇಕಾದರೂ ಈ ರೀತಿಯಾಗಿ ಪೂಜೆಯನ್ನು ಮಾಡ್ಬೋದು. ಈ ರೀತಿಯಾಗಿ ನೀವು ಸರಳವಾಗಿ ಸೂರ್ಯೋದಯಕ್ಕೂ ಮುಂಚೆ ಈ ಒಂದು ಪೂಜೆಯನ್ನು ಮಾಡಿ ಮುಗಿಸ್ಬೇಕಾಗತ್ತೆ. ನಾವು ಮನೆಯಲ್ಲಿ ಮಾಡಿ ಆ ನಂತರ ನಾವು ಅರಳಿ ವೃಕ್ಷಕ್ಕೂ ಕೂಡ ಹೋಗಿ ಪೂಜೆಯನ್ನು ಸಲ್ಲಿಸಿ ಬರ್ತೀವಿ ಅಥವಾ ಎಳ್ಳುಬತ್ತಿಯನ್ನು ಹಚ್ತೀವಿ ಅನ್ನೋರು ಕೂಡ ಮಾಡ್ಬೋದು. ನಿಮಗೆ ಅಷ್ಟು ಸಮಯ ಇದ್ದು ನಾನು 2 ಕಡೆ ಪೂಜೆಯನ್ನು ಮಾಡ್ತೀನಿ ಅನ್ನೋರು ಮಾಡ್ಬೋದು. ನಿಮಗೆ ಹೋಗೋಕ್ಕೆ ಸಾಧ್ಯನೇ ಆಗದೇ ಇದ್ದಂಥವ್ರು ಈ ರೀತಿಯಾಗಿ ಮನೆಯಲ್ಲಿ ಸರಳವಾಗಿ ಪೂಜೆಯನ್ನು ಮಾಡ್ಕೊಳ್ಬೋದು. ಇನ್ನು ಈ 9 ದಿವಸ ನೀವು ಏನು ಪೂಜೆ ಮಾಡ್ತೀರಾ ಅಥವಾ 11 ದಿವಸ 21 ದಿವಸ ಏನು ಮಾಡ್ತೀರಾ ಅಷ್ಟು ದಿವಸ ಕೂಡ ನೀವು ಮಾಂಸಾಹಾರವನ್ನು ಸೇವನೆ ಮಾಡೋ ಹಾಗೆ ಇಲ್ಲ. ಮನೆಯಲ್ಲಿ ಬೇಕಾದರೆ ಉಳಿದವರು ತಿನ್ಬೋದು, ಆದರೆ ನೀವು ತಿನ್ನದೇ ಇರೋದು ಒಳ್ಳೆಯದು. ಆದಷ್ಟು ಮನೆಯಲ್ಲಿ ಯಾರೂ ತಿಂದಿಲ್ಲ ಅಂದರೂ ಕೂಡ ಬಹಳ ಒಳ್ಳೆಯದು. ಆದರೆ ಆ ರೀತಿ ಯಾರೂ ಇರೋದಿಲ್ಲ ಅನ್ನೋ ಹಾಗಿದ್ದರೆ ಕಡೆ ಪಕ್ಷ ನೀವು ತಿನ್ನಬೇಡಿ, ಉಳಿದವರು ತಿನ್ಬೋದು. ಇನ್ನು ನಿಮಗೆ ಈ ಪೂಜೆಯನ್ನು ಸಲ್ಲಿಸಿದ ನಂತರ ಹಾಗೆ ಬಂದು ಹಾಸಿಗೆ ಮೇಲೆ ದೇವಸ್ಥಾನದಿಂದ ಬರ್ತಾ ಇದ್ದಾಗೆ ಹೋಗಿ ಮಲಗೋದಕ್ಕೆಲ್ಲ ಹೋಗಬೇಡಿ. ನೀವು ಆ ರೀತಿ ಏನಾದರೂ ನಿದ್ದೆ ಬರುತ್ತೆ ಅಂತ ಹೇಳಿದ್ರೆ ಮಧ್ಯಾಹ್ನದ ವೇಳೆ ಚಾಪೆ ಮೇಲೆ ಬೇಕಿದ್ದರೆ ನೀವು ಮಲ್ಕೊಳ್ಬೋದು. ಸೀದಾ ಹೋಗಿ ಹಾಸಿಗೆ ಮೇಲೆ ಮಲಗೋದಕ್ಕೆ ಹೋಗಬೇಡಿ. ಇನ್ನು ಈ ಪೂಜೆಯ ಜೊತೆಗೆ ನೀವು ತಪ್ಪದೆ ಪ್ರತಿ ದಿವಸ ತುಳಸಿ ಗಿಡದ ಮುಂದೆ ಒಂದು ದೀಪವನ್ನು ಹಚ್ಚಿ ತುಳಸಿ ಗಿಡಕ್ಕೂ ಕೂಡ ಪೂಜೆಯನ್ನು ತಪ್ಪದೆ ಸಲ್ಲಿಸಬೇಕಾಗತ್ತೆ. ಇದನ್ನು ಕೂಡ ಮರೀದೆ ನೀವು ತುಳಸಿ ಗಿಡದ ಪೂಜೆಯನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಧನುರ್ಮಾಸದ ಪೂಜೆಯನ್ನು ಅತ್ಯಂತ ಸರಳವಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಧನುರ್ಮಾಸದ ಮನೆಯಲ್ಲೇ ಮಾಡ್ಕೊಳ್ಬಹುದಾದ ಸರಳ ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ.
ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಸರ್ವೇ ಜನ